ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೋದು. ಅದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಮಹಿಳೆಯರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನದ ಹತ್ರ ಇನ್ನೂ ಕೂಡ ರೇಷನ್ ಕಾರ್ಡ್ಗಳಿಲ್ಲ. ಅರ್ಜಿನ ಸಲ್ಲಿಸಿದ್ದಾರೆ, ಅರ್ಜಿ ಸಲ್ಲಿಸಿ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಆಗೋದು ಬಂತು. ಬಟ್ ಆದರೆ ಇನ್ನೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡಿಲ್ಲ. ಸೊ ಹಂಗಾಗಿ ಅವರೆಲ್ಲ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಸಲ್ಲಿಸೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಕೇಳ್ತಾನೆ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ, ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ವಲ್ವ, ಯಾವಾಗ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈಗ ರೇಷನ್ ಕಾರ್ಡ್ ಇಲ್ಲ ಅಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂದಲ್ವಾ. ಅದು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೃಹಲಕ್ಷ್ಮಿ ಯೋಜನಾ ಆಲ್ಮೋಸ್ಟ್ ಜಾರಿಗೆ ಬಂದು 2 ವರ್ಷ ಆಗೋದಕ್ಕೆ ಬಂತು. ಇಲ್ಲಿ ತುಂಬ ಜನ ಮಹಿಳೆಯರ ಹತ್ರ ಇನ್ನೂ ಕೂಡ ರೇಷನ್ ಕಾರ್ಡ್ ಇಲ್ಲ. ಅರ್ಜಿನ ಸಲ್ಲಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ಗಳನ್ನ ಪಡೆಯೋದಕ್ಕೆ. ಬಟ್ ಆದರೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ 2 ವರ್ಷ 3 ವರ್ಷ ಆಗಿದೆ ರೇಷನ್ ಕಾರ್ಡ್ಗಳನ್ನ ಇಶ್ಯೂನೇ ಮಾಡ್ತಾ ಇಲ್ಲ. ಅಂತಂದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರ್ತಾರಲ್ವ ಅಂಥವ್ರಿಗೆ ಯಾರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಪ್ರತಿ ಸರಿನೂ ಕೂಡ ಈ ತಿಂಗಳು ಮಾಡ್ತೀವಿ, ಮುಂದಿನ ತಿಂಗಳು ಮಾಡ್ತೀವಿ, ಆ ಕೆಲಸ ಇದೆ, ಈ ಕೆಲಸ, ಸೊ ಇದೇ ರೀತಿಯಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಬಟ್ ಆದರೆ ರೇಷನ್ ಕಾರ್ಡ್ಗಳು ಮಾತ್ರ ಇಶ್ಯೂ ಮಾಡ್ತಾ ಇಲ್ಲ. ಎಷ್ಟೋ ಜನ ಪಾಪ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗುತ್ತೆ 2-2 ಸಾವಿರ, ರೇಷನ್ ಕಾರ್ಡ್ ಬೇಗ ಕೊಟ್ಟರೆ ಸಾಕಪ್ಪ, ನಾವು ಕೂಡ ಅರ್ಜಿನ ಸಲ್ಲಿಸಿ 2-2 ಸಾವಿರ ಪಡಿಬೋದು ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂತಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡೋದು ಬೇಡ. ಇವಾಗ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರ್ತೀರಲ್ವಾ, ಅರ್ಜಿ ಸಲ್ಲಿಸಿದಾಗ ಒಂದು ಅಕ್ನಾಲೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ ಒಂದು ಅಕ್ನಾಲೇಜ್ಮೆಂಟಲ್ಲಿ ಒಂದು ನಂಬರು ಕೂಡ ಮೆನ್ಷನ್ ಆಗಿರುತ್ತೆ. ಈಗ ಪ್ರತಿಯೊಬ್ಬರು ರೇಷನ್ ಕಾರ್ಡಿಗೆ ಸಲ್ಲಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ನಂಬರ್ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ವಾ. ಸೊ ಆ ನಂಬರ್ ಇರುತ್ತಲ್ವ, ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ವ, ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಆ ಒಂದು ಅಕ್ನಾಲೇಜ್ಮೆಂಟ್ ಮುಖಾಂತರ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೋದು. ಅದು ಯಾವ ರೀತಿಯಾಗಿ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೋ ಅಪ್ಲಿಕೇಶನ್ ಲಾಸ್ಟ್ ಡೇಟು, ಕೊನೆಯ ದಿನಾಂಕ ಆ ಥರ ಏನಿಲ್ಲ. 24/7 ಯಾವಾಗ ಬೇಕಿದ್ರೂ ಕೂಡ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು ಗೃಹಲಕ್ಷ್ಮಿ ಯೋಜನೆಗೆ. ಕರ್ನಾಟಕವನ್ನು, ಬೆಂಗಳೂರು ಗ್ರಾಮಗಳಲ್ಲಿ ಎಲ್ಲಿ ಬೇಕಿದ್ರೂ ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಆ ಕಾಲಾವಕಾಶ ಯಾವಾಗಿಂದನೂ ಕೂಡ ಇದ್ದೇ ಇದೆ. ಅಪ್ಲಿಕೇಶನ್ ಡೇಟು, ಕೊನೆ ದಿನಾಂಕ ಅಂತಲೇ ಇಲ್ಲ. ಸೊ ಹಂಗಾಗಿ ಯಾವಾಗ ಬೇಕಿದ್ರೂ ಕೂಡ ಸಲ್ಲಿಸ್ಬೋದು. ಇವಾಗ ನೀವು ರೇಷನ್ ಕಾರ್ಡ್ಗೆ ಸಲ್ಲಿಸಿದ್ದೀರಾ, ಅರ್ಜಿ ಸಲ್ಲಿಸಿದ್ದೀರಾ, ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಹೋಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅದು ಹೆಂಗೆ ಅಂತಂದರೆ ಅಕ್ನಾಲೇಜ್ಮೆಂಟಲ್ಲಿ ಒಂದು ನಂಬರ್ ಇರುತ್ತಲ್ವ. ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ, ಅಲ್ಲಿ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ಮುಖಾಂತರ ನಿಮ್ಮ ರೇಷನ್ ಕಾರ್ಡಿಗೆ ಅಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿರ್ತೀರಲ್ವ, ಅದೆಲ್ಲ ಚೆಕ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಪೂರ ಚೆಕ್ ಆಗುತ್ತೆ. ನೀವೆಲ್ಲ ದಾಖಲೆಗಳನ್ನು ಕೂಡ ಕರೆಕ್ಟಾಗಿ ಕೊಟ್ಟಿದ್ದೀರಾ, ನೀವು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ, ಹಾಗೆ ನಿಮ್ಮ ಇನ್ಕಮ್ಮು ಆ ರೇಷನ್ ಕಾರ್ಡ್ಗೆ ಎಷ್ಟು ಬೇಕೋ ಅಷ್ಟಿದೆಯಾ ಎಲ್ಲ ಕೂಡ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಅಂತಂದರೆ, ನೀವು ರೇಷನ್ ಕಾರ್ಡ್ ಪಡೆಯೋಕ್ಕೆ ಎಲಿಜಿಬಲ್ ಇದ್ದೀರಾ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಪ್ರತಿ ತಿಂಗಳು ಸಿಗುತ್ತೆ. ಅಂದರೆ ಜಸ್ಟ್ ಅಕ್ನಾಲೇಜ್ಮೆಂಟ್ ಇದ್ದರೆ ಪಡಿಬೋದು. ನೀವು ರೇಷನ್ ಕಾರ್ಡೇ ಬೇಕು ಅಂತೇನಿಲ್ಲ. ಅಂದರೆ ಕಾರ್ಡ್ ಇನ್ನೂ ಇಶ್ಯೂ ಆಗಿರಲ್ಲ, ಕೆಲವೊಂದು ತೊಂದರೆಗಳಿಂದ, ಕೆಲವೊಂದು ರೀಸನ್ಗಳಿಂದ ಕಾರ್ಡ್ ಇಶ್ಯೂ ಆಗಿರಲ್ಲ. ಬಟ್ ನಿಮ್ಮದು ಸೆಲೆಕ್ಟ್ ಆಗಿರ್ಬೋದಲ್ವಾ. ಸೊ ಹಾಗಾಗಿ ಅಕ್ನಾಲೇಜ್ಮೆಂಟ್ ಇದ್ದರೆ ತೊಗೊಂಡೋಗಿ ಇವಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಸಲ್ಲಿಸಿ ಪ್ರತಿ ತಿಂಗಳು 2-2 ಸಾವಿರ ರೂಪಾಯಿನ ಪಡಿಬೋದು. ಎಷ್ಟೋ ಜನ ಕಮೆಂಟನ್ನು ಕೂಡ ಮಾಡಿದ್ದಾರೆ, ನಾವು ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸಿದ್ದೀವಿ, ನಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ಇದೆ, ನಾವೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಕೇಳಿದ್ವಿ. ಖಂಡಿತವಾಗ್ಲೂ ಸಲ್ಲಿಸ್ಬೋದು. ಹೋಗಿ ಕರ್ನಾಟಕವನ್ನು, ಬೆಂಗಳೂರು ಗ್ರಾಮಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ನಾವು ಈ ರೀತಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ದೀವಿ. ಬಟ್ ಆದರೆ ನಮ್ಗೆ ಇನ್ನೂ ಕೂಡ ರೇಷನ್ ಕಾರ್ಡು ಇಶ್ಯೂ ಆಗಿಲ್ಲ. ಸೊ ಹಾಗಾಗಿ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾರ ಹತ್ರ ಎಲ್ಲ ಅಕ್ನಾಲೇಜ್ಮೆಂಟ್ ಇದೆ ಅವರು ಅಕ್ನಾಲೇಜ್ಮೆಂಟ್ ಅಂತೂ ಕಂಪಲ್ಸರಿಯಾಗಿ ಬೇಕಾಗೇ ಆಗುತ್ತೆ. ಮತ್ತು ಅದು ನಿಮ್ಮ ಬ್ಯಾಕ್ಗ್ರೌಂಡು ಕೂಡ ಚೆಕ್ ಆಗುತ್ತೆ. ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕ್ತಾರಲ್ವ, ಅದು ಎಲ್ಲ ವೆರಿಫಿಕೇಷನ್ ಆಗಿ ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ಮಾತ್ರನೇ ಬರೋದು. ಇವಾಗ ಒಂದು ಅಕ್ನಾಲೇಜ್ಮೆಂಟ್ ಇದೆ ಅಂದರೆ ಎಲ್ಲರಿಗೂ ಕೂಡ ಬರಲ್ಲ. ಈಗ ಅಕ್ನಾಲೇಜ್ಮೆಂಟು ಕೂಡ ಇವಾಗ BPL ರೇಷನ್ ಕಾರ್ಡ್ಗೂ ಕೂಡ ತುಂಬ ಜನ ಎಲ್ಲ ವೆಲ್ ಸೆಟಲ್ಡ್ ಇರ್ತಾರೆ, ಎಲ್ಲ ಇನ್ಕಮ್ ಇರುತ್ತೆ. ಬಟ್ ಆದರೂ ಕೂಡ BPL ರೇಷನ್ ಕಾರ್ಡ್ಗೋಸ್ಕರ ಅರ್ಜಿನ ಸಲ್ಲಿಸಿರ್ತಾರಲ್ವ. ಸೊ ಅಂಥವ್ರದ್ದೆಲ್ಲ ಪೆಂಡಿಂಗ್ ಇರುತ್ತೆ. ಸೊ ಹಂಗಾಗಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅಂಥವ್ರದ್ದೆಲ್ಲ ಅಲ್ಲೇ ವೆರಿಫಿಕೇಷನ್ ಆಗಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆ ಅಂತ ಸೆಲೆಕ್ಟ್ ಆದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಪ್ರತಿ ತಿಂಗಳು ಬರುತ್ತೆ. ಸೊ ಅಕ್ನಾಲೇಜ್ಮೆಂಟ್ ಇದ್ದರೆ ಈಗಲೇ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಎಷ್ಟೋ ಜನ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಬಂದಿಲ್ಲ, ನಾವು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿಬೇಕು
ಯಾವಾಗ ಬಿಡ್ತಾರೋ ಏನು ಅಂತೇಳಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕಂತೂ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಡ್ತಾರೆ. ತಿಂಗಳಲ್ಲಿ ಒಂದು 4 ದಿನ 5 ದಿನನ ಬಿಡ್ತಾರೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸರ್ವರ್ ಇಶ್ಯೂಸು, ನೆಟ್ವರ್ಕ್ ಬಿಸಿ, ಸೊ ಈ ರೀತಿ ಆಗುತ್ತೆ. ಆ ಟೈಮಲ್ಲಿ ಯಾರಿಗೂ ಕೂಡ ಕರೆಕ್ಟಾಗಿ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 2-3 ವರ್ಷದಿಂದ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇರೋರೇ ತುಂಬ ಜನ ಇದ್ದಾರೆ. ಅವ್ರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ ಇಶ್ಯೂ ಆಗಿಲ್ಲ. ಸೊ ಇನ್ನು ಹೊಸದಾಗಿ ಈ ವರ್ಷ ಸಲ್ಲಿಸಿದ್ದೀರಾ ಅಂತಂದರೆ ನಿಮಗೆ ಇಶ್ಯೂ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಕೊಟ್ಟರೆ ಬೇಗ ಆಗುತ್ತೆ. ಬಟ್ ಇವರು ಈ ರೀತಿ ನೆಗ್ಲೆಕ್ಟ್ ಮಾಡ್ಕೊತಾ ಬಂದು ಕೊಡ್ತಾ ಹೋದರೆ ನಿಮಗೆ ಇನ್ನೂ 2-3 ವರ್ಷ ಆದರೂ ಕೂಡ ನಿಮಗೆ ರೇಷನ್ ಕಾರ್ಡು ಸಿಗೋದಿಲ್ಲ. ಸೊ ಹಾಗಾಗಿ ಇರೋದ್ರಲ್ಲೇ ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳಿ, ಇರೋದನ್ನೇ ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಅಷ್ಟರಿಂದನಾದರೂ ಕೂಡ ಬೆನಿಫಿಟ್ ಸಿಗೋದು. ಇನ್ನು ಅಪ್ಲಿಕೇಶನ್ ಸಲ್ಲಿಸಿದ್ದೀರಾ ಅಂದರೆ ಹಾಸ್ಪಿಟಲ್ಗಳಲ್ಲೇನು ರೇಷನ್ ಕಾರ್ಡ್ ಏನು ಬೇಕಾಗಲ್ಲ. ಇವಾಗ ಪ್ರೆಸೆಂಟ್ ಇಲ್ಲ ನಿಮ್ಮ ಹತ್ರ BPL ರೇಷನ್ ಕಾರ್ಡು ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಹಾಸ್ಪಿಟಲಲ್ಲಿ ಏನಾದರೂ ಎಮರ್ಜೆನ್ಸಿ ನಾವು ಏನಾದರೂ ತೋರಿಸ್ಬೇಕು ಅಂದರೂ ಕೂಡ ನೀವು ಅಕ್ನಾಲೇಜ್ಮೆಂಟ್ ಕೊಟ್ಟರೆ ಸಾಕು. ಮತ್ತು ಬೇಕಾಗಿರುವಂಥ ಹಾಸ್ಪಿಟಲಲ್ಲೆಲ್ಲ ಬೇಕಾಗಿರುವಂಥ ದಾಖಲೆಗಳನ್ನೆಲ್ಲ ಕೂಡ ತೊಗೊಂಡೋಗಿ ನೀವು ಫುಡ್ ಆಫೀಸು ಆಹಾರ ಇಲಾಖೆಯಲ್ಲಿ ತೋರಿಸಿದ್ರು ಕೂಡ ಅವರು ರೇಷನ್ ಕಾರ್ಡ್ನ ಇಶ್ಯೂ ಮಾಡೋ ಚಾನ್ಸಸ್ಸು ತುಂಬಾ ಬೇಗನೂ ಕೂಡ ಇರುತ್ತೆ. ಸೊ ಹಾಗೂ ಕೂಡ ನಡೆಯುತ್ತೆ. ನಿಮ್ಮ ಹಾಸ್ಪಿಟಲೈಸ್ ಏನೋ ಎಮರ್ಜೆನ್ಸಿ ಇದೆ ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರುವಂಥ ಅಕ್ನಾಲೇಜ್ಮೆಂಟ್ ಕೂಡ ಅವರಿಗೆ ತೋರಿಸ್ಬೋದು. ಅವಾಗೂ ಅಲ್ಲೂ ಕೂಡ ಫ್ರೀ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಸರ್ಕಾರದಿಂದನೇ ತಿಳಿಸಿದ್ದಾರೆ. ಸೊ ಯಾರು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ವಲ್ಲ ಅಂತ ಹೇಳ್ಬಿಟ್ಟು ಲೇಸಿ ಮಾಡೋದು ಬಿಡೋ ಅನ್ನೋದು ಹಂಗೆ ಮಾಡೋದು. ಇರೋದ್ರಲ್ಲೇ ಎಷ್ಟು ಸಾಧ್ಯನೋ ಅಷ್ಟನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ಅದರಿಂದನೇ ನಿಮಗೆ ಹೆಲ್ಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ಐ ಹೋಪ್ ಈ ಒಂದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋ. ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಡೈಲಿ ವೀಡಿಯೋಸ್ನ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡೋಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.